ಜನನಿ, ಈ ಪ್ರೀತುದು ಒಂದೊಂದು ಕತೆ ಅಲ್ಲ. ಚಿಕ್ಕ ವಯಸ್ಸಿನಲ್ಲಿ ಒಂದು ಹೊಸ ಸೈಕಲ್ ಬೇಕು ಅಂತ ಹಠ ಹಿಡ್ದ. ಅವನ ಹತ್ರ ಈಗಾಗಲೇ ಒಂದು ಚಿಕ್ಕ ಸೈಕಲ್ ಇತ್ತು. ಅದನ್ನೇ ಓಡ್ಸಪ್ಪ ಸಾಕು ಅಂತ ಹೇಳಿದ್ರೆ, ಇಲ್ಲ ನನಗೆ ಹೊಸ ಸೈಕಲ್ಲೇ ಬೇಕು, ದೊಡ್ಡ ಸೈಕಲ್ಲೇ ಬೇಕು ಅಂತ ಹಠ ಮಾಡ್ಬಿಡೋದಾ? ಸೈಕಲ್ ತುಂಬಾ ಇಷ್ಟ ಆಯ್ತು ಮಾಮ್. ಗೊತ್ತಪ್ಪ. ನಾವು ಅವನಿಗೊಂದು ಕಂಡೀಷನ್ ಹಾಕಿದ್ವಿ, 100 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರ್ಬೇಕು ಅಂದ್ರೆ ಹೊಸ ಸೈಕಲ್ ಕೊಡ್ಸೋದು ಅಂತ. ನಮ್ಮ ಹತ್ರ ದುಡ್ಡಿರ್ಲಿಲ್ಲ ಅಂತಲ್ಲ, ದುಡ್ಡಿನ ಬೆಲೆ ಅವನಿಗೂ ಗೊತ್ತಾಗ್ಲಿ ಅಂತ. ಆದ್ರೆ ಪ್ರೀತು ಅದನ್ನ ಚಾಲೆಂಜ್ ಆಗಿ ತಗೊಂಡ್ಬಿಟ್ಟ ಗೊತ್ತಾ. ಬೀದಿಲ್ ನಿಂತು ಹೂವು ಮಾರಾಟ ಮಾಡಿ, ಹೋಟ್ಲಲ್ಲಿ ಕೆಲಸ ಮಾಡಿ, ಮನೆ ಮನೆಗೆ ಅವನ್ ಚಿಕ್ಕ ಸೈಕಲಲ್ಲಿ ಪೇಪರ್ ಹಾಕಿ ಅಂತೂ ಇಂತೂ ಒಂದ್ ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ದ. ಆದ್ರೂ 100 ರೂಪಾಯಿ ಸೇರ್ಸಕ್ ಆಗ್ಲಿಲ್ವಲ್ಲ ಮಾಮ್. ಆಮೇಲೆ ಆದಿಬ್ರು ತನ್ನ ಹತ್ರ ಇದ್ದ ಹುಂಡಿನ ಹೊಡೆದು ನಂಗೆ ಬಾಕಿ ದುಡ್ಡು ಕೊಟ್ಟ. ಪ್ರೀತು ಚಿಕ್ಕ ವಯಸ್ಸಿಂದನೂ ತಾನು ಇಷ್ಟಪಟ್ಟಿದ್ದನ್ನ ಕಷ್ಟಪಟ್ಟು ಪಡೆಯೋ ತಿಳುವಳಿಕೆನ ಬೆಳೆಸ್ಕೊಂಡಿದ್ದಾನೆ. ಸ್ವಲ್ಪ ಹುಡುಗಾಟಿಕೆ ಇದೆ, ಆದ್ರೂ ಮುದ್ದು ಹುಡುಗ. ನನ್ಗೆ ಅವತ್ತೇ ಗೊತ್ತಾಗೋಗಿತ್ತು, ನನ್ನ ಮಕ್ಕಳು ತರಲೆಗಳಾಗಬಹುದು, ಆದ್ರೆ ಸೋಮಾರಿಗಳಂತೂ ಖಂಡಿತ ಅಲ್ಲ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಬಿಟ್ರು ಚೆನ್ನಾಗಿ ಬದುಕ್ತಾರೆ ಅಂತ. ಆದಿ ಬೆನ್ನಿಗೆ ಪ್ರೀತು, ಪ್ರೀತು ಬೆನ್ನಿಗೆ ಆದಿ ಯಾವಾಗ್ಲೂ ಇದ್ದೇ ಇರ್ತಾರೆ. ಜಗಳ, ಕದನ, ಕೋಪ, ತಾಪ ಇದೆಲ್ಲ ಇದ್ದಿದ್ದೆ, ಆದ್ರೆ ಅದೆಲ್ಲ ಕ್ಷಣಿಕ ಅಷ್ಟೆ. ನಮ್ಮ ಬದುಕು ಯಾವತ್ತೂ ಪ್ರೀತಿ ತುಂಬಿದ ಹುಂಡಿ ಆಗಿರ್ಬೇಕೆ ಹೊರತು ಖಾಲಿ ಹುಂಡಿ ಆಗಿರಬಾರ್ದು. ಇಷ್ಟು ದಿನ ಇವನು ನನ್ನ ನೆರಳಲ್ಲಿದ್ದ, ಈಗ ಇವನನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ. ನನ್ನ ಮಡ್ಲು ಮಗುನ ಜೋಪಾನವಾಗಿ ನೋಡ್ಕೊಮ್ಮ. ಇನ್ನು ಮುಂದೆ ನೀನು ಇವನಿಗೆ ಬರೀ ಹೆಂಡತಿ ಮಾತ್ರ ಅಲ್ಲ, ಸ್ನೇಹಿತೆ, ಒಡನಾಡಿ, ತಾಯಿ ಎಲ್ಲ ಆಗಿರ್ಬೇಕು. ನೀವೇನು ಯೋಚನೆ ಮಾಡಬೇಡಿ ಅತ್ತೆ. ಅವ್ರನ್ನ ನನ್ಗೆ ಯಾವತ್ತೂ ಗಂಡ ಅಂತ ಅನ್ಕೊಂಡಿಲ್ಲ. ನನ್ಗೊಬ್ಬ ಒಳ್ಳೆ ಫ್ರೆಂಡ್, ಗೈಡ್, ಒಬ್ಬ ಒಳ್ಳೆ ಜೋಡಿ ಅಂತ ಅನ್ಕೊಂಡಿದ್ದೀನಿ. ಪ್ರೀತು, ನೀನು ಅಷ್ಟೇ ಜನನಿನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅವಳು ನಿನಗೋಸ್ಕರ ತನ್ನ ತವ್ರ ಮನೆಯವರನ್ನೆಲ್ಲ ಬಿಟ್ಟು ಬಂದಿದ್ದಾಳೆ. ಅವಳು ನಿನ್ನ ಮೇಲೆ, ನಿನ್ನ ಪ್ರೀತಿ ಮೇಲೆ ಇಟ್ಟಿರೋ ನಂಬಿಕೆಗೆ ಯಾವತ್ತೂ ಚ್ಯುತಿ ಬರಬಾರ್ದು. ಮಾಮ್, ಖಂಡಿತವಾಗ್ಲೂ ನೋಡ್ಕೊಳ್ತೀನಿ. ಯಾಕಂದ್ರೆ ಅವಳನ್ನೇ ಕೇಳಿ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ನೀವಿಬ್ರು ಸಂತೋಷವಾಗಿ ನಗನಗ್ತಾ 100 ಕಾಲ ಹೀಗೆ ಬಾಳಿ. ಗಣೇಶ, ತಗೋ ಇದನ್ನ ಪಾರ್ವತಿ ಕೊಡು. ಏನಿದು? ಏಯ್, ಓಪನ್ ಮಾಡ್ಬೇಡ. ಯಾಕೆ? ಅದು ಅಮ್ಮ ಪಾರ್ವತಿಗೆ ಅಂತ ಕೊಟ್ಟಿರೋದು. ಅದ್ರೊಳಗೆ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಓ ಹೌದಾ, ಸರಿ ಬಿಡಿ, ನಾನು ಹೋಗಿ ಅಕ್ಕನ ಕೈಲೇ ಕೊಡ್ತೀನಿ. ಏಯ್ ಗಣಿ, ಹಂಗೆ ಪಾರ್ವತಿ ಕೊಡ್ಬೇಡ. ಇದು ಅವಳಿಗೆ ಸರ್ಪ್ರೈಸ್ ಆಗಿ ಸಿಗ್ಬೇಕು, ಹಾಗೆ ಕೊಡ್ಬೇಕು. ಹೇಗ್ ಕೊಡ್ತೀಯಾ? ಅರ್ಥ ಆಯ್ತು ಬಿಡಿ ದೊಡ್ಡ ಯಜಮಾನ್ರೆ, ಇದನ್ನ ಅಕ್ಕ ಮಾತ್ರ ಓಪನ್ ಮಾಡ್ಬೇಕು ತಾನೆ. ಆ ಕೆಲ್ಸ ನನಗ್ ಬಿಡಿ. ಬಾಯ್ ದೊಡ್ಡ ಯಜಮಾನ್ರೆ. ಈಗ ನಿನ್ ಗೆಜ್ಜೆನ ಅದ್ ಹೇಗೆ ಹಾಕೊಳಲ್ವೋ ನಾನು ನೋಡ್ತೀನಿ. ನನ್ಗೆ ಯಾಕೋ ಡೌಟು, ಈ ಬಾಕ್ಸ್ನ ಅಮ್ಮೋರು ಕೊಟ್ರು ಅಂತ ದೊಡ್ಡ ಯಜಮಾನ್ರು ಏನಾದ್ರು ಸುಳ್ಳು ಹೇಳ್ತಿದಾರಾ? ಯಾಕೆ ಕೊಟ್ಟಿರ್ಬೋದು? ನಾನೇನಾದ್ರು ಓಪನ್ ಮಾಡ್ತೀನಿ ಅಂತ ಸುಳ್ಳು ಹೇಳ್ತಿದಾರಾ?
ಏನಿರ್ಬೋದು ಈ ಬಾಕ್ಸ್ ಅಲ್ಲಿ? ಮೇಡಮ್, ಏ ಗಣಿ, ಏನೋ ಅದು ಕೈಯಲ್ಲಿ? ಏನಿಲ್ಲ ಮೇಡಮ್. ಏನೂ ಇಲ್ವಾ? ನೀನೇ ತೋರಿಸ್ತೀಯೋ ಅಥವಾ? ಮೇಡಮ್, ಒಬ್ರು ಕೊಟ್ಟಿರೋ ಗಿಫ್ಟ್ ನ ಯಾರಾದ್ರೂ ನೋಡ್ತಾರಾ? ಗಿಫ್ಟಾ? ನಿನಗ? ಇಷ್ಟೊತ್ತಲ್ಲಿ ನಿನಗೆ ಯಾರೋ ಗಿಫ್ಟ್ ಕೊಡ್ತಾರೆ? ಅಮ್ಮೋರು. ಅಖಿಲ ಕಣ? ಹೂ ಮೇಡಮ್, ಇವತ್ತು ಮನೇಲಿ ಶುಭ ಕಾರ್ಯ ಇದೆ ಅಲ್ವಾ, ಅದಕ್ಕೆ ಎಲ್ರು ಕರೆದು ಒಂದೊಂದು ಗಿಫ್ಟ್ ಕೊಡ್ತಿದ್ದಾರೆ. ಹೌದೇನೋ ಗಣಿ? ಹೂ ಮೇಡಮ್, ನೀವು ಬೇಗ ಹೋಗಿ ಈಸ್ಕೊಳ್ಳಿ. ಹೌದಾ? ಸರಿ ಸರಿ, ಥ್ಯಾಂಕ್ ಯು ಗಣಿ. ಹೋಗಿ ಹೋಗಿ, ಚೆನ್ನಾಗಿ ಗಿಫ್ಟ್ ಕೊಡ್ತಾರೆ. ಅಕ್ಕ, ಏನು? ಅಕ್ಕ, ನಿಮ್ಮನ್ನೇನೋ ಕೇಳಬೇಕಿತ್ತು. ಏನದು? ಅಕ್ಕ, ಮತ್ತೆ ಎಲ್ರೂ ಕರೆದು ನೀವು ಗಿಫ್ಟ್ ಕೊಡ್ತಾ ಇದ್ದೀರಂತೆ. ನನಗೆ ಅಕ್ಕ ಏನು ಕೊಟ್ಟಿಲ್ಲ. ನಿಮ್ಮ ಅಮೃತ ಹಸ್ತದಿಂದ ನನಗೂ ಒಂದು ಗಿಫ್ಟ್ ಕೊಡಿ. ಶುಭ ಕಾರ್ಯ ನಡೀತಾ ಇರೋದು ಪ್ರೀತುದು, ಜನನಿದು. ನಿನಗೆ ಯಾಕೆ ಗಿಫ್ಟ್ ಕೊಡಬೇಕು? ಆದರೂ ಗಿಫ್ಟ್ ಬೇಕು ಅಂತ ಕೇಳಿದೆ ಅಲ್ಲ? ಒಂದು ನಿಮಿಷ. ಗೋವಿಂದ ಏನಕ್ಕ ಇದು? ಚೊಂಬು? ಪೂಜೆಲಿ ಇಡೋದಕ್ಕೆ ಕಲಶನ ಚೆನ್ನಾಗಿ ಕ್ಲೀನ್ ಮಾಡು ಅಂತ ಹೇಳಿದ್ನಲ್ಲ, ಅದನ್ನ ಹೇಳಿ ಈ ಪೂಜೆಯಲ್ಲಿ ನಿನ್ನನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದೀನಲ್ಲ, ಅದೇ ನಿನಗೆ ಗಿಫ್ಟ್. ಚೆನ್ನಾಗಿ ತೊಳಿ. ಆಯ್ತಕ್ಕ. ಫ್ರೆಂಡ್ಸ್, ಕರೆದು ಉಡ್ಸ್ಕೊಳ್ಳೋದು ಅಂತಾರಲ್ಲ, ಅದಿದೇ ಇರಬೇಕು. ನನಗೆ ಚೊಂಬೆ ಗತಿ ಫ್ರೆಂಡ್ಸ್. ಅದಕ್ಕೆ ಗಿಫ್ಟನ್ನ ಹುಡ್ಕೊಂಡೋಗಿ ಕೇಳಬಾರ್ದು, ಅವ್ರು ಕೊಟ್ಟಾಗ ಇಸ್ಕೋಬೇಕು. ನನಗೆ ಈ ಚೊಂಬು ಕೊಟ್ಟಿದಾರಲ್ಲ, ಇದನ್ನ ಹೆಂಗೆ ತಿಕ್ಕಿ ತೊಳಿತೀನಿ ಅಂದರೆ ನಾನು ಹಣೆ ಬರಹನೇ ಚೇಂಜ್ ಆಗಿಬಿಡ್ಬೇಕು. ದೊಡ್ಡ ಯಜಮಾನ್ರ ಹತ್ರ ಅಕ್ಕಂಗ್ ಗೊತ್ತಾಗದೆ ಇರೋ ಹತ್ರ ಈ ಬಾಕ್ಸ್ ನ ಕೊಟ್ಟು ಬರ್ತೀನಿ ಅಂತ ಹೆಂಗೋ ಹೇಳಿ ಬಂದ್ಬಿಟ್ಟೆ. ಆದ್ರೆ ಈಗ ಹೆಂಗ್ ಕೊಡ್ಲಿ? ಅಕ್ಕ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಕ್ಕ. ಹೌದನ ಗಣಿ? ಅದ್ ಸರಿ, ನೀನ್ ಇನ್ನೂ ಇಲ್ಲೇ ಏನೋ ಮಾಡ್ತಾ ಇದ್ಯಾ? ಗಣಿ, ಏನೋ ಅದು ಡಬ್ಬ? ಏನಿಲ್ಲಪ್ಪ. ಏ ಗಣಿ, ನನಗ್ ತೋರ್ಸಲ್ವಾ? ಇದು ಅಮ್ಮೋರು ನಿನಗೆ ಅಂತ ಕೊಟ್ರು. ಏನು? ಅಖಿಲಮ್ಮ ಕೊಟ್ರ? ಏನಿದ್ಯೋ ಗಣಿ ಅದ್ರಲ್ಲಿ? ಏನಿದೆ ಅಂತ ನನ್ಗೂ ಗೊತ್ತಿಲ್ಲ ಅಕ್ಕ. ಅಮ್ಮೋರು ಇದನ್ನ ನೋಡ್ಬಾರ್ದು ಅಂದಿದ್ದಾರೆ. ಹೌದಾ? ಅದು ನಿನಗ್ ಗೊತ್ತಾಗ್ದಿರೋ ತರ ಕೊಡು ಅಂದ್ರು. ಏನೋ ಹೇಳ್ತಾ ಇದ್ಯಾ? ಅಮ್ಮ ಯಾಕೋ ಹಾಗೆ ಹೇಳ್ತಾರೆ? ಕೊಡಿಲ್ಲ ಅದನ್ನ. ಅಕ್ಕ, ಏಯ್, ಕೊಡ್ತ್ಯಾ ಕೊಡಲ್ವಾ? ಯಾಕೆ ಅಂದ್ರೆ ಗೆಜ್ಜೆ ನಿಮ್ ಕೈಯಲ್ಲಿದೆ ಅಂತ. ನಿಮ್ ಕೈಲಿ ಬಂದ್ರೆ ಅವಾಗ ಲೇ ಗಣಿ, ಈ ಗೆಜ್ಜೆನ ಯಾರ ಕೊಟ್ಟಿದ್ ನಿನ್ಗೆ?
ದೊಡ್ಡ ಯಜಮಾನ್ರು. ಓಹೋ, ಇದಕ್ಕ ತಾವ್ ಗೆಜ್ಜೆ ನಿಂಗೆ ಸಿಕ್ಕಿದ್ರೆ ಹಾಕೊಳ್ತೀಯಾ ಅಂತ ಕೇಳಿದ್ದು. ನೀವೇ ನನ್ನ ಕಾಲಿಗೆ ಗೆಜ್ಜೆ ಕಟ್ಟೋವರೆಗೂ ಇದು ನನ್ನ ಹತ್ರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಕ್ಕ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿದ್ ಗೆಜ್ಜೆ ಆಟ? ಲೇ ಗಣಿ, ನಿನಗ್ಯಾಕೋ ಅದೆಲ್ಲ? ಅಲ್ಲ, ಯಜಮಾನ್ರು ಹೇಳಿದ ತಕ್ಷಣ ಅಕ್ಕನ ಹತ್ರನೇ ಸುಳ್ಳು ಹೇಳ್ಬಿಡೋದಾ? ನಾನೇನ್ ಮಾಡ್ಲಿ? ಅವ್ರೆ ನಾನ್ ಕೊಟ್ಟಿದ್ದು ಪಾರ್ವತಿ ಗೊತ್ತಾಗ್ಬಾರ್ದು ಅಂತ ಹೇಳಿದ್ರು. ಸರಿ, ಈಗ ಇದನ್ನ ವಾಪಸ್ ತಗೊಂಡ್ ಹೋಗಿ ಯಜಮಾನ್ರು ರೂಮಲ್ಲಿ ಇಟ್ಬಾ. ಅಕ್ಕ, ಅವ್ರು ಇದನ್ನ ನೋಡಿ ಯಾಕೆ ವಾಪಸ್ ತಂದೆ ಅಂತ ಕೇಳಿದ್ರೆ ನಾನೇನ್ ಹೇಳಿ? ಅವ್ರಿಗೆ ಗೊತ್ತಾಗದೆ ಇರೋ ತರ ತಗೊಂಡ್ ಹೋಗಿಡು. ತಗೋ. ಸರಿ ಹೋಯ್ತು. ನಿಮ್ಮಿಬ್ರು ಮಧ್ಯದಲ್ಲಿ ನಾನ್ ಸಿಗಾಕೊಂಡು ಓದಾಡ್ಬೇಕು. ಯಜಮಾನ್ರೆ, ನೀವು ನನ್ನನ್ನೇ ಆಟ ಆಡಿಸ್ತೀರಾ? ನಾನು ನೋಡೇ ಬಿಡ್ತೀನಿ ಈ ಆಟದಲ್ಲಿ ಯಾರು ಗೆಲ್ತಾರೆ ಅಂತ. ನಾನು ಕೊಟ್ಟು ಕಳ್ಸಿದ ಗೆಜ್ಜೆನ ಮತ್ತೆ ವಾಪಸ್ ಕಳಿಸಿದ್ಯಾ? ನೋಡೋಣ ಈ ಆಟದಲ್ಲಿ ಗೆಲ್ಲೋದು ನಾನಾ ಇಲ್ಲ ನೀನಾ ಅಂತ. ಎಂಥ ಬ್ಯಾಡ್ ಟೈಮು ಗುರೂಜಿ ನಿಮ್ದು. ಅಲ್ಲ, ಆ ಪ್ರೀತು ಜನನಿ ಕೂತ್ಕೊಳ್ಳೋ ಜಾಗದಲ್ಲಿ ನೀವು ಆದಿತ್ಯ ಕೂತ್ಕೋಬೇಕಾಗಿತ್ತು. ಸೋ ಸ್ಯಾಡ್. ರೈಟಾ ರಾಂಗಾ ಗುರೂಜಿ? ಎರಡೂ ಅಲ್ಲ, ಅದಕ್ಕೂ ಸರಿಯಾದ ಟೈಮ್ ಬರುತ್ತೆ. ಇದಕ್ಕಿಂತ ಜೋರಾಗಿ ನನ್ನ ಮದುವೆ ಕಾರ್ಯಗಳು ನಡೆಯುತ್ತೆ. ಕರೆಕ್ಟ್ ಗುರೂಜಿ, ನಿಮ್ಮ ಮದುವೆ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. ಇವರಿಬ್ರು ಕದ್ದು ಮುಚ್ಚಿ ಮದುವೆಯಾಗಿ ಬಂದಿದ್ದಾರೆ. ನಿಮ್ಮ ಮದುವೆನ ನಾನೇ ಇನ್ಚಾರ್ಜ್ ತಗೊಂಡು ಅದ್ಧೂರಿಯಾಗಿ ಮಾಡ್ತೀನಿ. ಡೋಂಟ್ ವರಿ. ಅಕ್ಕ ಬಂದ್ರು, ಅಕ್ಕ ಬಂದ್ರು, ಅಕ್ಕ ಬಂದ್ರು. ಅದಕ್ಕೆ ನನ್ನೊಂದು ಸ್ಮಾಲ್ ಡೌಟ್. ಏನದು? ಮದುವೆ ಹೆಣ್ಣು ಜನನಿನೋ ಅಥವಾ ನೀವು ಅಂತ. ಯಾಕೆ ಈ ಪ್ರಶ್ನೆ ಮೋಹನ್? ಮದುಮಗಳ ಹಾಗೆ ಕಂಗೊಳಿಸ್ತಿದ್ದಾರಲ್ಲ, ಅದಕ್ಕೆ ಕೇಳಿದೆ. ರೀ, ಹಾಗೇನಿಲ್ಲ, ಸುಮ್ಮನೆ ಇರಿ. ನಮ್ಮಕ್ಕ ಯಾವಾಗ್ಲೂ ಯಂಗ್ ಅಂಡ್ ಎನರ್ಜೆಟಿಕ್. ಅದ್ ಸರಿ, ನಾನು ಪ್ರತಿದಿನಕ್ಕಿಂತ ಇವತ್ತು ಸ್ವಲ್ಪ ವಿಶೇಷವಾಗಿ ರೆಡಿ ಆಗಿದ್ದೀನಿ. ಬಾಯ್ ಮಾತಾದ್ರೂ ಚೆನ್ನಾಗಿದ್ಯಾ ಅಂತ ಹೇಳಿಲ್ವಲ್ರಿ? ಆಯ್ತಮ್ಮ, ಹಾಗಂತ ಧರಣಿ ಕೂತ್ಕೊಂಡ್ ಬಿಡ್ಬೇಡ. ಈಗೇನು ಬಾಯಿ ಮಾತಲ್ಲಾದ್ರೂ ಚೆನ್ನಾಗಿದ್ಯಾ ಅಂತ ಹೇಳ್ಬೇಕಲ್ಲ. ಚೆನ್ನಾಗಿ ಕಾಣ್ತಿದ್ಯಾ ಕಣೆ. ಸರಿ, ಬಾಯ್ ಮಾತಲ್ಲ, ಮನ್ಸಿಂದಾನು ಹೇಳಿ. ರೇ, ನಿನಗೆ ಮನ್ಸಿದ್ರೆ ಅಲ್ವಾ ತಾನು ಮನ್ಸಿಂದ ಹೇಳಿದ್ ನಿಂಗೆ ಅರ್ಥ ಆಗೋದು.
ಮುಗಿತಾ ಈ ಕಾರ್ಯಕ್ರಮ? ಮುಂದಿನ ಕಾರ್ಯಕ್ರಮ ಶುರು ಮಾಡೋಣವಾ ಮೋಹನ್? ಖಂಡಿತ ಅದ್ಗೆ. ಹಾ ಇತ್ತೀಚೆಗಷ್ಟೇ ಮದುವೆ ಮಾಡಿಕೊಂಡು ಇವತ್ತು ಮನೆ ತುಂಬಿಸ್ಕೊಂಡು ಇಲ್ಲಿ ಕಂಗೊಳಿಸ್ತಾ ಇರೋ ವಧು ವರ ಹೊಸ ಜೀವನಕ್ಕೆ ಕಾಲಿಡೋದಕ್ಕೂ ಮುಂಚೆ ಒಂದಷ್ಟು ಆಟಗಳನ್ನು ಶಾಸ್ತ್ರೋಕ್ತವಾಗಿ ಆಡಿಸ್ಬೇಕಾಗಿರೋದು ಗಂಡಿನ ಕಡೆಯವರಾದ ನಮ್ಮ ಕರ್ತವ್ಯ, ಹೌದಲ್ವಾ? ಈಗ ಆಟದ ಮೊದಲನೇ ಭಾಗವಾಗಿ ನಮ್ಮ ಪ್ರೀತಿಯ ಪ್ರೀತು ಅವರು ಅವರ ಪ್ರೀತಿಯ ಪತ್ನಿ ಜನನಿಯವರ ಕಾಲಿಗೆ ಬಂಗಾರದ ಕಾಲುಂಗರವನ್ನ ತೊಡಿಸೋದ್ರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಜೋರು ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನ ಕೋರೋಣ. ಒಂದ್ ನಿಮಿಷ ಅದಕ್ಕೆ ನೀವು ಪರ್ಮಿಷನ್ ಕೊಟ್ರೆ ನಮ್ಮ ಪ್ರೀತು ವಿಶೇಷವಾಗಿ ಕಾಲುಂಗರ ತೋಡಿಸ್ತಾನೆ. ಕೈಯಿಂದಾನೆ ಕಾಲುಂಗ್ರನ ಕಾಲ್ ಬೆರಳಿಗೆ ಹಾಕೋದು, ಅದ್ರಲ್ಲಿ ವಿಶೇಷ ಏನ್ ಬಂತು? ಅನ್ನನು ಕೈಯಿಂದ ಬಾಯಿಗೆ ಹಾಕೊಳ್ಳೋದು, ಆದ್ರೆ ಅದನ್ನ ಹೇಗ್ ತಿಂತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ರಾತ್ರಿ ಉಳಿದಿರೋ ತಗ್ಲನ ತಿನ್ಕೊಂಡು ಊದಿರೋ ನಿನ್ಗೆಲ್ಲ ಅರ್ಥ ಆಗ್ಬೇಕು, ಸುಮ್ಮನೆ ಇರು. ಪ್ರೀತು, ಜನನಿ ಕಾಲನ್ನ ನೀನ್ ತೊಡೆ ಮೇಲೆ ಇರಿಸಿ ಕಾಲುಗಳ ತೋರ್ಸಪ್ಪ. ಇದೇ ನಾನು ನಿನ್ ಕೊಡ್ತಿರೋ ಸರ್ಪ್ರೈಸ್ ಗಿಫ್ಟ್. ಈಗ ಮುಂದಿನ ಕಾರ್ಯಕ್ರಮ ಒಗಟಿನ ಆಟ. ಇಲ್ಲಿರೋ ಜನರ ಹೆಸರನ್ನ ಒಗಟಿನ ಮೂಲಕ ಹೇಳಬೇಕು. ಅದು ಯಾರು ಅಂತ ಬೇರೆಯವರು ಗೆಸ್ ಮಾಡಬೇಕು. ಈಗ ಮೊದಲನೇ ಸರದಿ ನಮ್ಮ ಜನನಿ ಅವ್ರದ್ದು, ಆದ್ರೆ ಅವರು ತಮ್ಮ ಪ್ರೀತಿಯ ಗಂಡನ ಹೆಸರನ್ನ ಒಗಟಿನ ಮೂಲಕ ಹೇಳಬೇಕು.